ತಿನ್ನಕ್ಕೆ ಒಳ್ಳೆ ಸ್ವೀಟ್ ರೆಸಿಪಿ ಮಾಡ್ಬೇಕು ಅಂದ್ಕೊಂಡಿವಿ. ಆದ್ರೆ ಆ ರೆಸಿಪಿ ಮಾಡೋಕೆ ಮೇನ್ ಇಂಗ್ರೀಡಿಯೆಂಟ್ಸೇ ಇಲ್ಲ. ಅಂದ್ರೆ ಮೇನ್ ಏನು ಮಾಡಕ್ಕೆ ಬೇಕು ಅದಕ್ಕೆ ಪದಾರ್ಥಗಳೇ ಇಲ್ಲ. ಅದಕ್ಕೆ ನಾವು ಹೊಂಟೀವಿ ಅಂಗಡಿಗೆ. ಬರೀ ಹೋಗೋಣ. ಯೂಟ್ಯೂಬ್ ಚಾನಲ್. ಸೊ ನಾ ಇವತ್ತು ಒಂದು ಸ್ಪೆಷಲ್ ಚಾಲೆಂಜ್ ಜೊತೆಗೆ ಬಂದೇವಿ. ಅದೇನಂತಂದ್ರೆ ಈಗ ಸೀರೆ ಉಟ್ಕೊಂಡ್ ಬರ್ತೇವಿ, ರೆಡಿಯಾಗಿ ಬರ್ತೇವಿ ಸ್ಯಾರಿ. ಸೊ ಸ್ಯಾರಿನ ಸ್ಪೆಷಲ್ ಇವತ್ತು. ಸೊ ಸ್ಯಾರಿ ಉಟ್ಕೊಂಡು ರೆಡಿಯಾಗಿ ಬರ್ತೀವಿ. ಬಂದು ಆಮೇಲೆ ಹೇಳ್ತೀವಿ ಏನು ಚಾಲೆಂಜ್ ಮಾಡ್ತಾ ಇದ್ದೀವಿ. ಇದೊಂದು ಬ್ಲಾಗ್. ಓಕೆ, ಹಬ್ಬ ಅಂದರೆ ಮನೆ ತುಂಬ ಸಂಭ್ರಮ, ಸೀರೆ ಅಂದರೆ ಹೆಣ್ಣಿನ ಸೊಬಗು, ಅದ್ರ ಜೊತೆಗೆ ಸಿಹಿ ಅಂದರೆ ಹಬ್ಬದ ಸವಿ. ಸೊ ಈ ಮೂರು ಒಂದೇ ಕಡೆ ಸೇರಿದ್ರೆ ಇವತ್ತಿನ ಚಾಲೆಂಜ್ ಹೇಗಿರುತ್ತೆ ಅಂತ ಗೆಸ್ ಮಾಡಿ. ಸೊ ನಾಗರ ಪಂಚಮಿಯ ಈ ಶುಭ ದಿನದಂದು ನಾವು 3 ಮಂದಿ ಸೇರಿ ಸಿಹಿ ತಿಂಡಿಗಳನ್ನು ಮಾಡ್ತಾ ಇದ್ದೀವಿ. ಸೊ ಈ ಸಿಹಿ ತಿಂಡಿಗಳನ್ನು ಮಾಡ್ತಾ ಇದ್ದೀವಲ್ಲ, ಇದೇ ವ್ಲಾಗ್ ಆಗುತ್ತೆ. ಸೊ ಈ ವ್ಲಾಗನ್ನ ನೀವು ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ಲೆಟ್ಸ್ ಹಾಗಾದರೆ ಶುರು ಮಾಡೋಣ ಸಿಹಿ ತಿಂಡಿ ಪದಾರ್ಥಗಳನ್ನು. ಬನ್ನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ತೆಂಗಿನ ತುರಿ ಬೇಕು. ಸೊ ಅದಕ್ಕೆ ನಾವು ತೆಂಗಿನ ತುರಿಯೋದು ಎಲ್ಲಿದೆ ಅಂತ ಹುಡುಕ್ತಾ ಇದ್ದೀವಿ, ಸಿಗ್ತಾ ಇಲ್ಲ. ಸೊ ಅದು ಸಿಕ್ಕಿದ ತಕ್ಷಣ ನಾವು ಕೊಬ್ಬರಿನ ತುರಿದು ಸಿಕ್ತು ಯಾವ್ದಲ್ವಿ ಇಲ್ಲ ತುರಿಯೋದು ಸೊ ಸಿಕ್ಕಿ ನೋಡು. ಸೊ ಇದರಲ್ಲಿ ನಾವು ತೆಗಿತೀವ ಕೊಬ್ಬರಿನ, ನೋಡೋದು ತುರಿತೇವ. ಏನೇನು ಗೊತ್ತಾ, ಎಲ್ಲ ಐಟಮ್ಸ್ಗೂ ಬೇಕಾಗಿರುವಂಥ ಸಾಮಾನುಗಳನ್ನ ಒಂದೊಂದಾಗಿ ತೆಗೆದಿಡ್ತಾ ಇದ್ದೀನಿ ಅಷ್ಟೇ. ಸೊ ಸಿಗೋಣ. ಎಲ್ಲಿ ಸಿಗ್ತಿ ಏನಾದರೂ ಕೆಲಸ ಮಾಡಲಿಲ್ಲ ಅಂದರೆ ಬೇಗ ಇದ್ರಲ್ಲೇನೋ ಬಿಡ್ತೀನಿ ನೋಡಿ ಗೈಸ್. ಅಷ್ಟೇ ಒಬ್ಬರು ಅಲ್ಲಿ ಬರೀ ತಿನ್ನೋದೇ ಮಾಡ್ತಿದ್ದಾಳೆ, ಅಡುಗೆ ಎಲ್ಲ ಮಾಡೋದು. ಸೊ ಈಗ ನಾವು ಫಸ್ಟಿಗೆ ಈಸಿಯಾಗಿರುವಂತಹ ಒಂದು ಸಿಹಿಯನ್ನು ಮಾಡ್ತಿರ್ತೀವಿ. ಅದು ಏನಂತಂದರೆ ಬಾಳೆಹಣ್ಣಿನ ಬೆಲ್ಲದ ಪಂಚಕಜ್ಜಾಯ. ಸೊ ಬೇಕಾಗುವಂಥ ಸಾಮಗ್ರಿಗಳು ಇಲ್ಲಿದೆ. ಎಲ್ಲ ತಿನ್ನತಾಳಕ್ಕೆ ಸಾಲ. ಸೊ ನಾವು ಏನು ಮಾಡ್ತಾ ಇದ್ದೀವಿ, ಬಾಳೆಹಣ್ಣಿನ ಬೆಲ್ಲದ ಪಂಚಕಜ್ಜಾಯ. ಸೊ ಅದಕ್ಕೆ ಎಳ್ಳನ್ನು ನಾವು ಹುರಿಬೇಕು. ಎಷ್ಟು ಹೇಳಬೇಕು, ಚೂರು ಹಾಕೋಣ ನಾವು. ಎಲ್ಲ ನೀರು ಹಾಕಿದ್ವಿ. ಸೊ ಲೋ ಫ್ಲೇಮ್ ಇಟ್ಟು ಇದನ್ನು ಹುರ್ಕೊಳ್ಳೋಣ. ಆ ಕಡೆ ಕೇಳ್ಕೊಂತಿದ್ದೆ ಮಾಡಿ. ಒಂದು ಕಡೆ ಇಲ್ಲಿ ಬಿಳಿ ಎಳ್ಳನ್ನು ಹುರಿತಾ ಇದ್ದಾರೆ, ಇಲ್ಲಿ ಬಿಳೆ ಕೊಬ್ಬರಿಯನ್ನು ತುರಿತಾ ಇದ್ದಾರೆ. ಒಂದು ಕಡೆ ಅವರು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಅಷ್ಟೇ ಫ್ರೆಂಡ್ಸ್, ಅಷ್ಟೇ ಜೀವನ. ಅಡುಗೆನ ಕ್ಯಾಪ್ಚರ್ ಮಾಡಲಿಕ್ಕೆ ಇದ್ದಾರೆ ಅಷ್ಟೇ ಫ್ರೆಂಡ್ಸ್, ಅಷ್ಟೇ ಜೀವನ. ನನ್ನ ಹೆಸರು ಯಾರು ತಗೊಳ್ಳ ಫ್ರೆಂಡ್ಸ್. ಬಾಳೆಹಣ್ಣಿನ ಬೆಲ್ಲದ ಪಂಚಕಜ್ಜಾಯಕ್ಕೆ ಬೇಕು ಏಲಕ್ಕಿಯ ಪುಡಿ. ಸೊ ಹಾಗಾಗಿ ನಾನು ಏಲಕ್ಕಿಗಳನ್ನು ಕೈಯಲ್ಲಿ ತೊಗೊಂಡ್ಬಿಟ್ಟು ಜಜ್ಜಿ ಕುಟ್ಟಿ ಪುಡಿ ಮಾಡ್ತಾ ಇದ್ದೀನಿ. ಪಾಟ್ಲಿಕ್ಕೆ ಚೆನ್ನಾಗಿದೆ. ಇವಾಗ ಟೈಮು 5 ಬಂತು. ಸೊ ಅದಕ್ಕೆ ನಾನು ಚಹಾ ಮಾಡಕ್ಕೆ ಇಡ್ತಾ ಇದ್ದೀನಿ. ಚಹಾನು ಮಾಡಬೇಕು, ಸ್ವೀಟು ಮಾಡಬೇಕು. ನನಗೆ ಆ್ಯಕ್ಚುಲಿ ಟೈಮ್ ಇಲ್ಲ. ಸೊ ಬೇಗ ಮಾಡೋಕ್ಕೂ ಆಗ್ತಾಯಿಲ್ಲ. ಆದರೂ ಮಾಡ್ತಾ ಇದ್ದೀವಿ. ಏನು ಮಾಡ್ತೀವಿ ಅಂತ ಗೊತ್ತಿಲ್ಲ. ಸೊ ಕೊನೆವರೆಗೂ ನೋಡಿ. ಚಹಾ
ಮಾಡಕ್ಕೆ ಬೇಕು ಚಹಾ ರೆಸಿಪಿ ಹೇಳ್ತೀನಿ ನಾನು. ಸೊ ಫಸ್ಟಿಗೆ ನೀರಿಡಬೇಕು. ಅದಕ್ಕೆ ತುಂಬ ಸಕ್ಕರೆ ತೆಗೆದುಕೊಡೋಕ್ಕೆ. ಹಾಗೆ ಇಲ್ಲಿ ಸಾನ ಅವರು ನಾ ಮಾಡಿದಂಥ ಚಾಗೆ ಫೋರ್ಸ್ ಕೊಡ್ತಾ ಇದ್ದಾರೆ. ಕೊಡಕ್ಕಿಲ್ಲ ನಾನು ಆಮೇಲೆ ಇವಳು ಅಲ್ಲ ಜಜ್ಜಿ ಹಾಕ್ತಿದ್ದೀನಿ. ಸೊ ಏನು ಮಾಡಕತ್ತಿ? ಪುಟಾಣಿ ಪುಡಿ ಮಾಡತ್ತೇನೆ. ಸೊ ಪುಟಾಣಿ ಪುಡಿ ಮಾಡತ್ತಾಳೆ. ಯಾಕಂತಂದರೆ ಬಾಳೆಹಣ್ಣಿನ ಕಜ್ಜಾಯ. ನಲ್ಲಿ ಕಂಟೆಂಟ್ ಸಿಗ್ತಾ ಇಲ್ಲ. ಕಂಟೆಂಟ್ ಸಿಗತ್ತೆ, ಇನ್ನು ಮುಂದೆ ಸಿಗತ್ತೆ. ನಾವು ನೋಡಿದ್ವಿ, ನಾನು ಅಷ್ಟೇ ಚೆನ್ನಾಗಿ ಕಾಣ್ತೀನಿ. ಒಂದ್ ಕಡೆ ಅದನ್ನ ಕೇಳಿಸ್ಕೊಡ್ತಾ ಇದ್ರೆ ಬರಸಿಡಿಲು ಬಿಡ್ದಂಗೆ ಆಗ್ಬಿಡ್ತು. ಸೆಲ್ಫ್ ಲವ್ ಏನೋ ಒಂದು ಮಾಡಕ್ಕಾಗ್ತಿದ್ವು. ಕರೆಕ್ಟ್ ಚೆನ್ನಾಗಿ ನಿಜ ಗೊತ್ತಿಲ್ಲ ನನಗೆ. ದಿನ ಸಾಡಿ ಉಟ್ಕೊಂಡು ಹೆಂಗೆ ಕೆಲಸ ಮಾಡ್ತಾರೆ ನಾವು ಅಂತ. ಅದು ಚೆನ್ನಾಗಿದೆ ಒಂಥರ. ನನಗೆ ಇಷ್ಟ ಸ್ಯಾರಿ ಅಂದರೆ. ಬಟ್ ಲಾಂಗ್ ಟೈಮ್ ಅಲ್ಲ ನೋಡಿ. ಕಷ್ಟಪಟ್ಟು ಎಲ್ಲ ಕೆಲಸ ಮಾಡ್ತಿದ್ರೆ ಇವರು ಕ್ಯಾಮರಾ ಮುಂದೆ ಪೋಸ್ ಕೊಡ್ತಿದ್ದಾರೆ. ಚಹಾ ರೆಡಿ ಆಗೈತೆ. ಇದು ಸಿಹಿ ತಿಂಡಿಗಳ ತಯಾರಿಯ ಜೊತೆಗೆ ರೆಡಿ ಆಗಿದೆ ಬ್ಲ್ಯಾಕ್ ಟೀ. ಅದು ತೃಪ್ತಿ. ಬಾಳೆಹಣ್ಣಿನ ಬೆಲ್ಲದ ಪಂಚಕಜ್ಜಾಯ ಮಾಡಲಿಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ಬೇಕಾಗಿರುವ ಸಾಮಗ್ರಿಗಳನ್ನು ನೋಡೋಣ ಬನ್ನಿ. ಫಸ್ಟಿಗೆ ಬಾಳೆಹಣ್ಣು, ಆಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ತಗೊಳ್ಳಿ. ನಂತರ ಹುರಿದಿರುವಂತಹ ಬೇಳೆ ಎಳ್ಳು, ಹಾಗೆ ಕೊಬ್ಬರಿಯ ತುರಿ, ಅದ್ರ ಜೊತೆಗೆ ಪುಟಾಣಿಯ ಪುಡಿ, ಅದ್ರ ಜೊತೆಗೆ ಏಲಕ್ಕಿಯ ಪುಡಿ. ಇಷ್ಟು ಸಾಮಗ್ರಿಗಳು ಬೇಕಾಗತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟಷ್ಟು ಬಳಸ್ಕೊಂಡು ಮಾಡ್ಕೊಂಡ್ಬಿಡಿ, ಆಯಿತಾ? ಚಹಾ ಚೆನ್ನಾಗಿದೆ. ಕೈಯಲ್ಲಿ ಅಂತಿದ್ದಾಳೆ ನಮ್ಮ ಕೈಯಲ್ಲಿ. ಸೊ ಇಲ್ಲಿ ಬಾಳೆಹಣ್ಣು ಸ್ಮ್ಯಾಶ್ ಮಾಡ್ತಾ ಇದ್ದೀವಿ. ಕಾರಣ ಏನು ಮಾಡ್ತಾ ಇದ್ದೀವಿ? ಬಾಳೆಹಣ್ಣಿನ ಬೆಲ್ಲದ ಕಜ್ಜಾಯ ಕಜ್ಜಾಯ ಮಾಡ್ತಾ ಇದ್ದೀವಿ. ಇಲ್ಲಿ ಬಾಳೆಹಣ್ಣಿನ ಸ್ಮ್ಯಾಶ್ ಮಾಡಿ ಆಗಿದೆ. ವಾಟ್ ನೆಕ್ಸ್ಟ್ ಸಾನಾ? ಇಲ್ಲಿ ಬಾಳೆಹಣ್ಣನ್ನು ಸ್ಮ್ಯಾಶ್ ಮಾಡ್ಕೊಂಡು ಆಗಿದೆ. ಇದಕ್ಕೆ ನೆಕ್ಸ್ಟ್ ಏನಂದರೆ ಒಂದು ಅರ್ಧ ಕಪ್ಪಷ್ಟು ಬೆಲ್ಲವನ್ನು ನಾವಿಲ್ಲಿ ಆ್ಯಡ್ ಮಾಡಬೇಕಾಗತ್ತೆ. ಇಷ್ಟು ಬೆಲ್ಲ ಸಾಕಾಗಲ್ಲ. ಶೇಗೋಕ ಥ್ಯಾಂಕ್ ಯು ಬೇಕು. ಸೊ ಹೀಗಾಗಿ ಅರ್ಧ ಕಪ್ಗಿಂತ ಜಾಸ್ತಿ ಇದ್ರೂ ನಡೆಯುತ್ತೆ. ಸೊ ಇವಾಗ ನಾವು ಬಾಳೆಹಣ್ಣು ಸ್ವೀಟ್ ಆಗಿದೆಯೋ? ಸೊ ಹುರಿದಿದಂತಹ ಎಳ್ಳು ಮಿಕ್ಸ್ ಮಾಡೋಣ. ಅಷ್ಟುಕೊಂಡೆಲ್ಲ ಹುರಿದಿರೋ ಎಳ್ಳನ್ನು ಇಲ್ಲಿ ಹಾಕಲಾಗಿದೆ. ಎಂತ ಗೊತ್ತುಂಟು, ಆ್ಯಕ್ಚುಲಿ ನಾವು ಏನು ಮಾಡಕತ್ತೀವಲ್ಲ ಇದು ಅಡುಗೆನ ಯಾರು ತಿಂತಾರೆ ಇಲ್ಲ ಅಂತ ಭಯ ಆಗ್ತಿದೆ ಫ್ರೆಂಡ್ಸ್. ಹಾಂ, ನೆಕ್ಸ್ಟ್ ಈಗ ಇದಕ್ಕೆ ಅರ್ಧ ಕಪ್ಪಷ್ಟು ತೆಂಗಿನ ತುರಿಯನ್ನು ಆ್ಯಕ್ಚುಲಿ ನಾನು ಕೈನ ತೊಳ್ಕೊಂಡಿದ್ದೀನಿ ಫ್ರೆಂಡ್ಸ್. ಓಕೆ, ಸೊ ಕೈಲಿ ಹಾಕ್ತೀನಿ. ಹಾಂ, ಅರ್ಧ ಕಪ್ಪಷ್ಟು ತೆಂಗಿನ ತುರಿ, ಅದು ಅರ್ಧ ಕಪ್ಪೇ ಇದೆ ಎಲ್ಲ. ಅಯ್ಯೋ ತುಪ್ಪಿ ಆಯಿತು. ಈಗ ನೆಕ್ಸ್ಟ್ ಅದಕ್ಕೆ ಒಂದು 4 ಸ್ಪೂನ್ ಆಗುವಷ್ಟು ಏನು ಗ್ರೈಂಡ್ ಅಲ್ಲ ಏನದು ಪುಡಿ ಮಾಡಿರುವಂತಹ ಹುರಿಗಡಲೆ. ಯಾಕಂದರೆ ಈ ಥರ ಎಲ್ಲ ಹರಡ್ಕೊಂಡೇ ಇರುತ್ತೆ. ಸೊ ಏನೋ ಅನ್ಕೊಳಕ್ಕೆ ಹೋಗಬೇಡಿ. ಇವಾಗ ಏನು ಇಷ್ಟ? ಸೊ 4 ಸ್ಪೂನ್ ಹಾಕ. ಬೆಲ್ಲ 4 ಸ್ಪೂನ್ ಆಗುವಷ್ಟು ಹುರಿಗಡಲೆ. ಆಳುಗರು ನಡುವೆ ಬರ್ತಾಳೆ ಬರೇ ಬರೇ. ಹುರಿಗಡಲೆಯ ಪುಡಿಯನ್ನು ನಾವು ಹಾಕ್ತಾ ಇದ್ದೀವಿ. ಸಾಕು ತಗೋ ಬೆಲ್ಲ. 4 ಸ್ಪೂನ್ ಹಾಕಿದೆ, 2 ಸ್ಪೂನ್ ಹಾಕಿದಿ ಎಷ್ಟು ಸಾಕು. ಈಗ ಅರ್ಧ ಕಪ್ ಬೆಲ್ಲವನ್ನು ನಾವೀಗ ಹಾಕೋಣ, ಆ್ಯಡ್ ಬೆಲ್ಲ ಮಾಡೋಣ. ಸ್ವಲ್ಪ ಹಾಕೋಣ. ಯಾಕಂದರೆ ಏನು ಗೊತ್ತಾ, ಬಾಳೆಹಣ್ಣು ಸ್ವೀಟ್ ಇರುತ್ತೆ. ಕಲರ್ ಬರಬೇಕಲ್ಲ. ಏಲಕ್ಕಿ ಪುಡಿ ಆಯ್ತಲ್ಲೇ. ಹಾಕಲಾ ಅದನ್ನು? ಹಾಂ, ಇವಾಗ ಕೊನೆಯದಾಗಿ ಏಲಕ್ಕಿ ಪುಡಿ ಆ್ಯಡ್ ಮಾಡ್ತಾ ಇದ್ದೀವಿ.
ಏಲಕ್ಕಿ ಪುಡಿ ಎಲ್ಲ ಹಾಕಾಯಿತು. ಇನ್ನು ಚೆನ್ನಾಗಿ ಕಲಕಬೇಕಷ್ಟೆ. ಕಲ್ಕಿ 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 ಯಾವ ರೀತಿಯಾಗಿ ಕಲಕಬೇಕಂದ್ರೆ ಅದು ಬ್ರೌನ್ ಕಲರ್ ಆಗೋವರೆಗೂ ಕಲಕಬೇಕು ಅಷ್ಟೇ. ಬಾಳೆಹಣ್ಣಿನ ಬೆಲ್ಲದ ಪಂಚಕಜ್ಜಾಯ ಕೇವಲ 5 ನಿಮಿಷದಲ್ಲಿ ರೆಡಿಯಾಗುವಂತಹ ಸಿಹಿ ತಿಂಡಿ ಆಗಿದೆ. ಇದನ್ನು ನೀವು ಯಾವುದೇ ರೀತಿಯಾಗಿ ಬೇಯಿಸುವಂತಹ ಅವಶ್ಯಕತೆ ಇಲ್ಲ. ಬೇಯಿಸೋ ಕ್ರಮ ಇಲ್ಲ. ಬೇಯಿಸುವಂತಹ ಕ್ರಮ ಇದರಲ್ಲಿಲ್ಲ. ಕ್ರಿಯೆ ಇದರಲ್ಲಿ ಇಲ್ಲವೇ. ಆದರೆ ಇವತ್ತು ನಾವಿಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ. ಯಾರು ತಿಂತಾರೋ ಇಲ್ಲೋ ಅಂತ ಗೊತ್ತಾಗ್ತಾ ಇಲ್ಲ. ಕಲ್ಕಿ 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 ಚೆನ್ನಾಗಿ ಕಲ್ಕಿ. ನೀವು ತಿನ್ನಿ 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 ಚೆನ್ನಾಗಿ ತಿನ್ನಿ. ಏನೇ ಇದ್ರು ಬಾಯಿ ಬಿಚ್ಚಿ ಮಾತಾಡಬೇಕು ಸಹನ ಬಾಳಿಕುಂದ್ರಿ. ನಾನು ಕೆಲಸ ಮಾಡಿಬಿಟ್ಟು ತಿಂತಿದ್ದೀನಿ. ಇಲ್ಲ, ಎಷ್ಟು ಕಷ್ಟಪಟ್ಟು ಇದು ಮಾಡ್ತೀನಿ ಅಂತ ಹೋಗಿದ್ರು. ನೋಡಿ ಗೈಸ್, ತುಂಬಾ ಕಷ್ಟಪಡ್ತಿದ್ದಾಳೆ ಹುಡುಗಿ. ಇವರಿಬ್ರು ಎಷ್ಟು ಕಷ್ಟ ಸಾರಿ ರಿಪೀಟ್. ಇವರಿಬ್ರು ಎಷ್ಟು ಕಷ್ಟ ಪಡ್ತಿದಾರೋ ಇಲ್ಲೋ ನನಗಂತೂ ಗೊತ್ತಿಲ್ಲ. ಆದರೆ ನಾನಂತೂ ಇವರಿಬ್ಬರನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಕಷ್ಟ ಪಡ್ತಾನೇ ಇದ್ದೀನಿ. ಅದನ್ನ ಯಾರು ಗಮನಿಸ್ತಾ ಇಲ್ಲ ಇಲ್ಲಿ. ಅದೇ ಫ್ರೆಂಡ್ಸ್, ಅದೇ ನಾ ಹೇಳ್ಕೊಡ್ತಾ ಇದ್ದೆ. ನನ್ನ ಕೆಲಸ ಪ್ಯಾರಿ ಸಮಾಜ್ ಗೈ ನಂದು ಒಂದ್ ಬಾಳ್ ನಾನು ಅತ್ತೆ ಎಷ್ಟು ಉರಿಸ್ತಾವ್ರೋ. ಕಲಕಿರುವಂತಹ ಬಾಳೆಹಣ್ಣಿನ ಬೆಲ್ಲದ ಪಂಚಕಜ್ಜಾಯ ಈಗ ಒಂದು ಗಾಜಿನ ಬೌಲಿನಲ್ಲಿ ಸೇರ್ಪಡೆ ಆಗ್ತಾ ಇದೆ. ನೋಡಿ, ಇವ್ರು ಮಾಡ್ತಾ ಇದ್ದಾರೆ ಸಿಹಿ ತಿಂಡಿ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಇಲ್ಲಿ ರೆಡಿ ಆಗಿದೆ ಬಾಳೆಹಣ್ಣಿನ ಬೆಲ್ಲದ ಪಂಚಕಜ್ಜಾಯ. ಕರೆಕ್ಟ್ ಏನೋ ಒಂದು ಅದು ರೆಡಿ ಮಾಡ್ತಾ ಇದ್ದಾರೆ. ಅದು ಬೆಲ್ಲದ ಸಾರಿ ಥೂ, ಏನೇ ಇದು? ಕೊಬ್ಬರಿ ತೂ ಅಂತಿದ್ಯಾ ಕೊಬ್ಬರಿ. ಒಂದು ಡಿಶ್ ಅನ್ನ ನಾವು ಫೈನಲಿ ರೆಡಿ ಮಾಡಿದೀವಿ. ಒಂದು ಡಿಶ್ ರೆಡಿಯಾಗಿದೆ. ಸ್ವೀಟ್ ಏನೋ ರೆಡಿಯಾಗಿದೆ. ಹೇಗಿದೆ ಅಂತ ಈ ಗೋಡಂಬಿ ಕಮೆಂಟ್ ಒಳಗೆ ತಿಳಿಸಿ. ಬೇಕಾಗಿರೋ ಸಾಮಗ್ರಿ ಮೊದಲೇ ಲಿಮಿಟಲ್ಲಿದೆ. ತಿಂತಾನೆ ಇದ್ದಾಳೆ. ಫಸ್ಟ್ ಡಿಶ್ ರೆಡಿ ಆಯ್ತು. ಕೇವಲ ಫಸ್ಟ್ ಒಂದೇ ಡಿಶ್ ಕಾಣಿನಿ. ಇಲ್ಲ, ಸೆಕೆಂಡ್ ಡಿಶ್ ಮಾಡೋಣ. ಸೆಕೆಂಡ್ ಡಿಶ್ಗೆ ನಾವು ರೆಡಿ ಮಾಡ್ಕೊಳ್ಳೋಣ. ಸೊ ಬನ್ನಿ. ನನಗಂತೂ ಈ ಸೀರೆ ಉಟ್ಕೊಂಡು ಏನು ಮಾಡಕ್ ಆಗ್ತಾ ಇಲ್ಲ. ವೇಸ್ಟ್ ಬಾಡಿ. ನೀನಾ? ನಾನು ಕೆಲಸ ಮಾಡಕತ್ತೀನಪ್ಪ. ಬರೀ ಡೌಗಳು. ಏನ ಕೊಬ್ಬರಿ ತರದ್ನಿ. ಬಿಲ್ಡಪ್ ಸಾಕಮ್ಮ. ನೋಡಿ, ನಾನು ಯಾವುದೇ ರೀತಿಯಾದಂತಹ ಬಿಲ್ಡಪ್ ಎಲ್ಲ ಕೊಡ್ತಾ ಇಲ್ಲ. ಕೊಬ್ಬರಿ ತುರಿದಿದ್ದು ನಾನೇ, ಬೆಲ್ಲ ತುರಿದಿದ್ದು ನಾನೇ, ಬಿಳೆ ಎಳ್ಳು ಹುರಿದಿದ್ದು ನಾನೇ, ಬಾಳೆಹಣ್ಣು ಸ್ಮ್ಯಾಶ್ ಮಾಡಿದ್ದು ಬರೇ ಮಾತಾ ಆಗ್ತಾ ಇವೆ. ಯಾರು ಏನು ಮಾಡ್ತಾ ಇಲ್ಲ. ಬೇಗ ಕೆಲಸ ಮಾಡಿ ಅಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ಮುಂದಿನ ಸ್ಟಾಪ್ ಮಾಡ್ಬೇಕಂತ ಆಯ್ತಾ? ಈಗ ये सब क्या देखना पड़ रहा है? अच्छा है मैं अंधा हूँ. ಇಲ್ಲಿಕ್ಕೀಗ ಅಡ್ಗೆ ಚಿಂತೆ ಈಕಿದು ಕುಣಿಯೋದು ಚಿಂತೆ. ನನಗೆ ಯಾ ಚಿಂತೆ. ನೆಕ್ಸ್ಟ್ ಎರಡನೇ ಡಿಶ್ ಯಾವುದಂತಂದರೆ ಅಕ್ಕಿ ಹಿಟ್ಟಿನ ಬೆಲ್ಲದ ಕಡುಬು. ಸೊ ಅದನ್ನ ಮಾಡಲಿಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ನೋಡೋಣ ಬನ್ನಿ. ಮೊದಲಿಗೆ ಅಕ್ಕಿ ಹಿಟ್ಟು, ನಂತರ ಬೆಲ್ಲ, ತುರಿದಿರುವಂತಹ ಕೊಬ್ಬರಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ, ಏಲಕ್ಕಿ, ತುಪ್ಪ, ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿ, ಅದ್ರ ಜೊತೆಗೆ ಸ್ವಲ್ಪ ನೀರು. ಇಷ್ಟು ಸಾಮಾನು ಬೇಕಾಗತ್ತೆ. ಯಾವುದಕ್ಕೆ? ಅಕ್ಕಿ ಹಿಟ್ಟಿನ ಬೆಲ್ಲದ ಕಡುಬು ಮಾಡ್ಲಿಕ್ಕೆ. ಮತ್ತೇನಕ್ಕೆ ಈ ಸಾರಿ ಪೂರ್ಣ ಮಾಡಕ್ಕೆ ಬೆಲ್ಲನ ಕರಗಿಸ್ಕೋಬೇಕು. ಸೊ ಗ್ಯಾಸ್ ಇಡ್ತಾ ಇದ್ದೀವಿ ಬೆಲ್ಲ.
ಸೊ ಇದು ಕರಗಿಸ್ಕೋಬೇಕು. ಇವಳೊಬ್ಳು ಬೇಗ ನೀರು ತೊಗೊಂಡ್ಬರ್ತಾ ಇಲ್ಲ, ಬಾವಿಯಿಂದ ತೊಗೊಂಡ್ಬರ್ತಾ. ಸ್ವಲ್ಪ ನೀರು ಸ್ವಲ್ಪ ಯಾಕಂದರೆ ಕರಗಬೇಕಲ್ಲ ಅದು. ಸೊ ಹೀಗಾಗಿ ಸ್ವಲ್ಪ ನೀರನ್ನು ನಾವು ಆ್ಯಡ್ ಮಾಡ್ಕೊಂಡ್ಬಿಟ್ಟು ಬೆಲ್ಲವನ್ನು ಕರಗಿಸ್ತಾ ಇದ್ದೀವಿ. ಒಂದು ಕಡೆ ಇದಾಗಿದ್ರೆ ಮತ್ತೊಂದು ಕಡೆ ಯಾವ ರೀತಿಯಾಗಿ ಇವರು ಬೆಲ್ಲವನ್ನು ಕರಗಿಸ್ತಿದ್ದಾರೆ ಅಂತ, ಬೆಲ್ಲ ಕರಗಿಸಕ್ಕೆ ಇಟ್ಬಿಟ್ಟು ಇನ್ನೊಂದು ಕಡೆ ಆಡ್ತಾ ಇಲ್ಲಿ ಅಡುಗೆ ನಡೀತಾ ಇದೆ. ಸೊ ಇಲ್ಲಿ ಬೆಲ್ಲ ಕಲಿಸ್ತಾ. ಹೌದು, ನನ್ನ ಕೆಲಸ ಏನಿದ್ರು ಬರೀ ಕ್ಯಾಮೆರಾ ಹಿಡುವುದು, ಇವರಿಬ್ಬರು ಮಾಡುತ್ತಿರುವಂತಹ ಕೆಲಸ ಕಾರ್ಯಗಳನ್ನು ಕ್ಯಾಪ್ಚರ್ ಮಾಡುವುದೇ ಆಗಿದೆ. ಅಷ್ಟೇ, ಇಷ್ಟೇ ಜೀವನ, ಇಷ್ಟೇ. ತೃಪ್ತಿಯವರು ಯಾವ ರೀತಿಯಾಗಿ ಬೆಲ್ಲವನ್ನು ಕರಗಿಸ್ತಿದ್ದಾರೆ ಅಂತ, ಇಷ್ಟು ಚೆನ್ನಾಗಿ ಕರಗಿಸಿದ್ದಾರೆ ಅಂದರೆ ತುಂಬಾ ಚೆನ್ನಾಗಿ ಕರಗಿಸಿದ್ದಾರೆ. ಅದು ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಕಡುಬು ಯಾವ ರೀತಿಯಾಗಿ ಎಷ್ಟು ಚೆನ್ನಾಗಾಗುತ್ತೆ ಅಂತಂದ್ರೆ ತುಂಬಾ ಮುಂದೆ ಡೈಲಾಗ್ ಬರ್ತಾ ಇಲ್ಲ, ಕ್ಷಮಿಸಿ. ಇಲ್ಲಿ ಒಂದ್ ಕಡೆ ಬೆಲ್ಲವನ್ನ ಕರಗಿಸ್ತಾ ಇದ್ರೆ, ಇಲ್ಲಿ ಅಕ್ಕಿ ಹಿಟ್ಟು ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಸಹನಾ ಅವರು. ಎಕ್ಸ್ಪೀರಿಯನ್ಸ್ ಹೇಳಿ ಸಹನಾ, ನಿಮ್ಮ ಅಕ್ಕಿ ಹಿಟ್ಟು ಯಾವ ರೀತಿಯಾಗಿ ಕಲಿಸ್ತಾ ಇದ್ದೀರಾ? ತಣ್ಣೀರಿಂದ ಕಲ್ಸಕ್ ಬರಲ್ಲ, ಬಿಸಿ ನನಗಂತೂ ಗೊತ್ತಿಲ್ಲ, ನನಗೇನು ಕೇಳಬೇಡಿ. ಬಿಸಿನೀರಿಂದ ಹಿಟ್ಟು ಕಲ್ಸಕ್ ಬರಲ್ಲ. ಬೆಲ್ಲ ಕರಗಿದೆ, ನಾನು ಆಫ್ ಮಾಡ್ತಿದ್ದೀನಿ. ಸೊ ತಕ್ಷಣಕ್ಕೆ ನಾವು ಏನು ಮಾಡ್ಬೇಕು, ಇವಾಗ ಕೊಬ್ಬರಿನ ಹಾಕೋಬೇಕು. ಕೊಬ್ಬರಿ ತುರಿಯನ್ನ ಮಿಕ್ಸ್ ಮಾಡಿ. ನಾವು ಕೊಬ್ಬರಿ ತುರಿ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಕೊಬ್ಬರಿ ತುರಿ ಬೆಲ್ಲದ ಪಾಕ ಜೊತೆಗೆ ಸೇರಿಸಲಾಗಿದೆ. ಇದ್ರ ನೆಕ್ಸ್ಟ್ ಏನಪ್ಪ ಅಂತಂದರೆ ನನಗೆ ಗೊತ್ತಿಲ್ಲ, ಏಲಕ್ಕಿ ಇವ್ರಿಗೆ ಗೊತ್ತಿದೆ. ನೆಕ್ಸ್ಟ್ ಏನು ಬೇಕು ಹೇಳಮ್ಮ? ಏಲಕ್ಕಿ ಜಜ್ಜು, ಏಲಕ್ಕಿ ಪುಡಿಯನ್ನು ನಾವಿಲ್ಲಿ ಮಾಡಬೇಕಾಗತ್ತೆ. ಏಲಕ್ಕಿ ಪುಡಿ ಮಾಡಿಬಿಟ್ಟು ಅದ್ರ ಜೊತೆಗೆ ಸೇರಿಸ್ಬೇಕಾಗತ್ತೆ. ಇದನ್ನೆಲ್ಲ ಮಾಡಿದ್ರೆ ನಮಗೆ ಇಲ್ಲಿ ಕಡಬಿನ ಹೂರ್ಣ ರೆಡಿ ಆಗುತ್ತೆ. ಅಷ್ಟೇ ಫ್ರೆಂಡ್ಸ್, ಅಷ್ಟೇ. ಸೊ ಇವಾಗ ಈ ಒಂದು ಪದಾರ್ಥದ ಮೇನ್ ಶೆಫ್ ಅವರು ವಿಶ್ರಾಂತಿ ಪಡೀಲಿಕ್ಕೆ ಹೋಗಿದ್ದಾರೆ. ಸೊ ಇದಕ್ಕೆ ಇನ್ನೊಂದನ್ನು ಹಾಕ್ತಾ ಇದ್ದೀವಿ, ಏಲಕ್ಕಿಯ ಪುಡಿ. ಅವರು ಯಾವ ರೀತಿಯಾಗಿ ಹಿಟ್ಟನ್ನು ಕಲಿಸ್ತಿದ್ದಾರೆ ಅಂತ, ಕಲಿಸ್ತಾ ಇದ್ದಾರೆ ಆದರೆ ಅದು ಹಿಟ್ಟು ಕಲಗು ತಾನೇ ಇಲ್ಲ. ಏನು ಗೊತ್ತಾಗ್ತಾ ಇಲ್ಲ. ನೀರೇನು ಬೇಡ. ಒಬ್ಬರ ಕೈಲಿ ಹಿಟ್ಟು ಮಿದ್ಯಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಇನ್ನೊಬ್ರು ಬಂದಿದ್ದಾರೆ. ಸೊ ಇವ್ರ ಕೈಲೂ ಏನಾದರೂ ಹಿಟ್ಟು ಮಿದ್ಯಕ್ಕೆ ಆಗಲಿಲ್ಲ ಅಂದರೆ ನನ್ನ ಅವಶ್ಯಕತೆ ಬರ್ತದೆ. ಆಗ ನಾನು ಕೂಡ ಹಿಟ್ಟನ್ನು ಮಿದಿತೀನಿ. ಈಗ ಪಂಚಮಿ ಅಂದರೆ ನಿಮಗೆ ಪೆಲ ಫಸ್ಟಿಗೆ ಏನು ನೆನಪಾಗ್ತೈತಿ? ಜೋಕಾಲಿ. ಜೋಕಾಲಿ ನೆನಪಾಗ್ತೈತಿ. ಸಣ್ಣಾಗಿರ್ತಾಗ ಪಂಚಮಿ ಅಂದರೆ ಜೋಕಾಲಿ ಅಂತ ತಿಳ್ಕೊಂಡಿದ್ವಿ ನಾವು. ಆದರೆ ಈಗ ಜೋಕಾಲಿನೂ ಇಲ್ಲ, ಏನೂ ಇಲ್ಲ. ಅದಕ್ಕೆ ನಾವು ಈ ಗೆಟಪ್ದಾಗ ಬಂದೇವೆ ನೋಡ್ರಿ, ಅಷ್ಟ. ವಾವ್ ನೋಡಿ, ಸಣ್ಣನ ಕೈಯಲ್ಲಿ ಹಿಟ್ಟು ಮಿದ್ಯಕ್ಕಾಗಲಿಲ್ಲ. ಆಯ್ತಾ? ನೆಕ್ಸ್ಟ್ ಪಟ್ ನಂಗೊಂದು ಸಣ್ಣದು ಕೊಡ್ಲಿ.